ಈ ಸಮಯದಲ್ಲಿ ನಾವು ದೇವರ ವಾಕ್ಯದ ಇನ್ನೊಂದು ವಿಷಯಗಳನ್ನು ನಾವು ಆಲೋಚನೆ ಮಾಡಲಿಕ್ಕಿದ್ದೇವೆ. ಸತ್ಯವೇದ ಇರುವುದಾದರೆ ದಯಮಾಡಿ ನನ್ನೊಟ್ಟಿಗೆ ಎಫೆಸ ಪತ್ರಿಕೆ 2ನೇ ಅಧ್ಯಾಯ 6 ಮತ್ತು 7ನೇ ವಚನ ನೋಡಬೇಕೆಂಬುದಾಗಿ ನಿಮ್ಮನ್ನು ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಬದುಕಿಸಿದ್ದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. And raised us up together and seated us together in the heavenly places in Christ Jesus, so that in the ages to come he might show the exceedingly great riches of his grace in his kindness towards us through Christ Jesus. ಭಾಳ ಒಂದು ಆಳವ ಸತ್ಯವನ್ನು ಇಲ್ಲಿ ಪೌಲನು ನಮಗೆ ತಿಳಿಯಪಡಿಸಿದ್ದ. ದೇವರಾತ್ಮನ ಸಹಾಯದಿಂದ ನಾವು ಇದನ್ನು ಧ್ಯಾನ ಮಾಡೋಣ, ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯ ದೇವರೇ, ನಿನ್ನ ವಾಕ್ಯದ ಆಳವ ಸತ್ಯಗಳನ್ನು ನಮ್ಮ ಜ್ಞಾನದಿಂದ ಅರ್ಥ ಮಾಡಿಕೊಳ್ಳಲಾರೆವು. ದೇವರೇ, ನಿನ್ನ ಅನಾದಿ ಕಾಲದ ಯೋಜನೆಯಲ್ಲಿ ದೇವರೇ, ಪಾಪಿಗಳಾದಂಥ ನಮ್ಮ ಮೇಲಿಟ್ಟಂಥ ಸಂಗತಿ, ಅನ್ಯ ಜನರಾಗಿದ್ದಂಥ ನಮ್ಮನ್ನು ಕರ್ತನೆ ಕರುಣಿಸಿ ಪ್ರೀತಿಸಿದಂಥ ದೇವರು ಮಾತ್ರವಲ್ಲ, ಕರ್ತನೆ ನಮ್ಮ ಪರಲೋಕದ ಬಾಧ್ಯತೆ, ನಿರೀಕ್ಷೆ, ಕರ್ತನೆ ನೀ ನಮ್ಮನ್ನು ಯೇಸು ಕ್ರಿಸ್ತನಲ್ಲಿ ಎಂಥ ಸೌಭಾಗ್ಯ, ಎಂಥ ಕಾರ್ಯವನ್ನು ಮಾಡಿ ನಮ್ಮನ್ನು ಕರ್ತನೆ ನಾವು ರೂಪಿಸಿ ನಡೆಸಬೇಕೆಂಬಂಥ ರೀತಿಯಲ್ಲಿ ನಿನ್ನ ಕೃಪೆಯನ್ನು ವ್ಯಕ್ತಪಡಿಸಿರುವಂಥ ಕಾರ್ಯಗಳು ನಮ್ಮ ಜ್ಞಾನಕ್ಕೆ ಅದು ಮಿಗಿಲಾದ್ದು. ಕರ್ತನೆ, ನಿನ್ನ ಆತ್ಮನ ಮೂಲಕವಾಗಿ ಮಾತ್ರ ಇದನ್ನು ಗ್ರಹಿಸುವುದಕ್ಕೆ ಸಾಧ್ಯತೆ ಉಂಟು. ಪರಮಾತ್ಮ ಕಣ್ಣಿನ ತೆರೆಯ ಮಾಡಪ್ಪ. ಈ ಸಮಯದಲ್ಲಿ ಯಾರು ಈ ಕಾರ್ಯಕ್ರಮವನ್ನು ಕೇಳ್ತಿದ್ದಾರೆ, ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡು, ಅವರ ಆತ್ಮೀಯ ಕಣ್ಣಿನ ತೆರೆಯ ಮಾಡು. ಈ ವಾಕ್ಯದ ಸತ್ಯಗಳನ್ನು ಗ್ರಹಿಸಿ ನಾವು ಬಹು ಕೃತಜ್ಞತೆಯುಳ್ಳವರಾಗಿ, ನಿನಗೆ ಅಧೀನರಾಗಿ, ವಿಧಿಯರಾಗಿ, ನಿನ್ನ ಆರಾಧಿಸುವಂಥವರಾಗಿ, ನಿನ್ನನ್ನು ಇತರಿಗೆ ಪ್ರಕಟಿಸುವಂಥವರಾಗಿ ಮತ್ತು ಕರ್ತನೆ ನಿನ್ನ ಬರುವಿಕೆಗೆ ಸಿದ್ಧಪಡಿಸಿಕೊಂಡು ನಿತ್ಯ ಸೌಭಾಗ್ಯದಲ್ಲಿ ಸೇರುವಂಥ ಸ್ಥಿತಿಯಲ್ಲಿ ನಮ್ಮನ್ನು ಸಿದ್ಧಪಡಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ದಾಸನಿಗೆ ಬೇಕಾದ ಕೃಪೆ ಕೊಡು. ಹೇಳಬೇಕಾದ ಮಾತುಗಳನ್ನು ಆತ್ಮಭರಿತನಾಗಿ, ಆತ್ಮನಿಂದ ನಡೆಸಲ್ಪಟ್ಟವನ್ನಾಗಿ ಹೇಳಲಿಕ್ಕಾಗುವಂತೆ ಕರುಣಿಸಪ್ಪ. ನಿನಗೆ ಮಹಿಮೆ ಉಂಟಾಗಲಪ್ಪ. ಎಲ್ಲವನ್ನು ಅರ್ಪಿಸಿ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ತೇನೆ ತಂದೆಯೇ, ಆಮೇನ್. ನಾವು ಓದಿದಂಥ ಈ ಭಾಗದಲ್ಲಿ ಎಂಥ ಒಂದು ಶ್ರೇಷ್ಠವಾದಂಥ ಆಲೋಚನೆಯನ್ನು ಪೌಲನು ಈ ವಾಕ್ಯದಲ್ಲಿ ನಮಗೆ ತಿಳಿಸಿದ್ದಾನೆ ಎಂಬುದಾಗಿ ನೋಡುವಾಗ ಇದು ಮನುಷ್ಯ ಜ್ಞಾನದಿಂದ ಇದನ್ನು ತಿಳ್ಕೊಳ್ಳಲಾರೆವು ಪ್ರಿಯರೇ. ಈ ವಾಕ್ಯದಲ್ಲಿ ನಾವು 6 ಮತ್ತು 7ನೇ ವಚನದಲ್ಲಿ ನಾವು ಆಲೋಚನೆ ಮಾಡಬೇಕಾದ್ರೆ ಅಲ್ಲಿ 3 ಸಂಗತಿಗಳನ್ನು ಅಲ್ಲಿ ಪ್ರತ್ಯೇಕವಾಗಿ ಪೌಲನು ತಿಳಿಯಪಡಿಸಿದ್ದಾನೆ. ಅದನ್ನು ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ ಅಲ್ಲಿ ಮೊದಲನೇ ವಿಷಯ ಏನಂತ ಹೇಳಿದ್ರೆ, ನಮ್ಮನ್ನು ಕ್ರಿಸ್ತನೊಂದಿಗೆ ಎಬ್ಬಿಸಿದ್ದಾನೆ. ಇದು ಪದೇ ಪದೇ ಪೌಲನು ಈ ಮಾತನ್ನು ಈ 2ನೇ ಅಧ್ಯಾಯದಲ್ಲಿ ತಿಳಿಯಪಡಿಸ್ತಾ ಬಂದಿದ್ದಾನೆ. ಆಮೇಲೆ 2ನೇ ವಿಷಯ ಏನಂದರೆ, ಪರಲೋಕದಲ್ಲಿ ಯೇಸು ಕ್ರಿಸ್ತನೊಂದಿಗೆ ನಮ್ಮನ್ನು ಕೂಡಿಸಿದ್ದಾನೆ. ಇದು ಭಾಳ ವಿಶೇಷವಾದ ಸಂಗತಿ. 3ನೇದಾಗಿ ಏನಂದರೆ, ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗದಲ್ಲಿ ತೋರಿಸಬೇಕೆಂದಿದ್ದ. ಅಂದರೆ ದೇವರ ಆಲೋಚನೆ ಏನಂದರೆ, ಎಷ್ಟರ ಮಟ್ಟಿಗೆ ದೇವರು ತನ್ನ ಕೃಪೆಯನ್ನು ಎಷ್ಟರ ಮಟ್ಟಿಗೆ ಅದನ್ನು ವ್ಯಕ್ತಪಡಿಸಬೇಕೆಂಬುದಾಗಿ ಅದನ್ನು ಮೊದಲೇ ನಿಶ್ಚಯಿಸಿದ್ದಾನೆ ಎಂಬುದನ್ನು ಈ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಇದನ್ನು ನಾವು ಪ್ರತ್ಯೇಕವಾಗಿ ಒಂದೊಂದು ವಿಷಯಗಳನ್ನು ಆಲೋಚನೆ ಮಾಡುವಾಗ ಹೆಚ್ಚಿನ ಸತ್ಯಗಳು ನಮಗೆ ಅರ್ಥವಾಗುವ ಸಾಧ್ಯತೆ ಉಂಟು ಎಂಬುದಾಗಿ ನೋಡ್ತೇವೆ. ಮೊದಲನೇ ವಿಷಯ ಹೀಗೆ ಉಂಟು, ಏನಂದರೆ ದೇವರು ನಮ್ಮನ್ನು ಯೇಸು ಕ್ರಿಸ್ತನೊಂದಿಗೆ ಎಬ್ಬಿಸಿದ್ದಾನೆ. ನಾವು ಈಗ ಕಳೆದ ಕಾರ್ಯಕ್ರಮದಲ್ಲಿ ಅದನ್ನು ಆಲೋಚನೆ ಮಾಡಿದ್ದೇವೆ. ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ನಮ್ಮ ಪಾಪದ ಬಿಡುಗಡೆಗಾಗಿ ಇದಕ್ಕೆ ಕಳಿಸಿಕೊಳ್ಳೋದ್ರ ಮೂಲಕವಾಗಿ ಯೇಸು ಕ್ರಿಸ್ತ ನಮಗೋಸ್ಕರ ಆ ಶಿಲುಬೆಯಲ್ಲಿ ಯಜ್ಞಾರ್ಪಿತನಾದನು ಎಂಬ ಸತ್ಯ. ಆತ ಉಣಲ್ಪಟ್ಟನು, ಮೂರನೇ ದಿವಸದಲ್ಲಿ ಆ ಸತ್ತವಳಿಂದ ಜೀವಿತರಾಗಿ ಎದ್ದು ಬಂದಿದ್ದಾನೆ. ಮರಣ ಆತನ ಹಿಡಿಯೋಕ್ಕೆ ಸಾಧ್ಯ ಆಗಲಿಲ್ಲ. ಮರಣದಿಂದ ಜಯ ಸಾಧಿಸಿದ್ದಾನೆ, ಸೈತಾನನ ತಲೆ ಜಜ್ಜಿದ್ದಾನೆ. ನಮಗೆ ಸಂಪೂರ್ಣವಾದಂಥ ಅಂದರೆ ಯೇಸು ಕ್ರಿಸ್ತನ ಮೂಲಕವಾಗಿ ಮನುಷ್ಯರಿಗೆ ಸಂಪೂರ್ಣ ಏನಂದರೆ ರಕ್ಷಣೆಯ ಮಾರ್ಗ, ಪರಲೋಕದ ಬಾಧ್ಯತೆಯನ್ನು ದೇವರು ಅದನ್ನು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ಮಾಡಿದ್ದಾನೆ ಎಂಬುದನ್ನು, ಆ ಕಾರ್ಯವನ್ನು ಅದು ಸಂಪೂರ್ಣಗೊಳಿಸಿದ್ದಾನೆ ಎಂಬುದನ್ನು ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಇಲ್ಲಿ ದೇವರ ಆಲೋಚನೆ ಅಂತ ಹೇಳಿದ್ರೆ
ಮನುಷ್ಯನನ್ನು ಪಾಪದಿಂದ ಬಿಡುಗಡೆ ಮಾಡುವಂಥದ್ದು, ಸೈತಾನದಿಂದ ಬಿಡುಗಡೆ ಮಾಡುವಂಥದ್ದು, ಮರಣದ ಭಯದಿಂದ ಬಿಡುಗಡೆ ಮಾಡುವಂಥದ್ದು ದೇವರ ಆಲೋಚನೆಯಲ್ಲಿ. ದೇವರು ಅದನ್ನು ಯೇಸು ಕ್ರಿಸ್ತನಲ್ಲಿ ಅದನ್ನು ಏನು ಮಾಡಿದ್ದಾನೆ, ಅದನ್ನು ಮಾಡಿ ಮುಗಿಸಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ಅಲ್ಲಿ ಕೊಲಸ್ಸೆ ಪತ್ರಿಕೆ ನಾವು 3ನೇ ಅಧ್ಯಾಯದಲ್ಲಿ ಒಂದು ಮಾತನ್ನು ನಾವು ಅಲ್ಲಿ ನೋಡ್ತೇವೆ. ಕೊಲಸ್ಸೆ 3 ಅಲ್ಲಿ ಇರುವಂಥ ಒಂದು ಮಾತು ಏನಂತ ಹೇಳಿದ್ರೆ, ಅಲ್ಲಿ ಹೀಗೆ ಹೇಳಲ್ಪಟ್ಟಿದೆ, ನಮ್ಗೆ ಗೊತ್ತು, ನಾವು ವಾಕ್ಯ ಅನಿಸ ಓದಿದ್ದೇವೆ ಅದನ್ನು. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ, ನೋಡಿ ದೇವರ ವಾಕ್ಯದ ಪ್ರತಿ ಮಾತು ಎಷ್ಟು ವಿಶೇಷವಾಗಿದೆ. ನಾವು ಯೇಸು ಕ್ರಿಸ್ತನಿಂದ ಏನಾಗಿದ್ದೇವೆ, ಎಬ್ಬಿಸಲ್ಪಟ್ಟಿದ್ದೇವೆ. ಪಾಪದಲ್ಲಿ ಸತ್ತೋಗಿದಂಥ ನಮ್ಮನ್ನು ದೇವರು ಯೇಸು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ನೀವೇನು ಮಾಡಿರಿ, ಹುಡುಕಿರಿ. ಅಂದರೆ ನಮ್ಮ ನಿರೀಕ್ಷೆಯ ದೃಷ್ಟಿ ಏನಂದರೆ ಪರಲೋಕದ ಕಡೆಗೆ. ದೇವರು ಸಿಂಹಾಸನನಾಗಿರುವಾಗ ನಮ್ಮ ದೇವರ ಪ್ರಜ್ಞೆಯಲ್ಲಿ ನಾವು ಜೀವಿಸಬೇಕೆಂಬಂಥ ಒಂದು ಸಂಗತಿಯನ್ನು ಇಲ್ಲಿ ಪೌಲನು ತರುವಂಥವನಾಗಿದ್ದಾನೆ. ನಾವು 2ನೇ ಅಧ್ಯಾಯ, ಅದೇ ಕೊಲಸ್ಸೆ ಪತ್ರಿಕೆ 2 ಅದರಲ್ಲಿ ಪ್ರತ್ಯೇಕವಾಗಿ ನೋಡಬೇಕಾದ್ರೆ 12 ಮತ್ತು 13 ಅದನ್ನು ಆಲೋಚನೆ ಮಾಡಿದ್ದೇವೆ ಆಗಲೇ. ಅದನ್ನು ನೀವು ದೀಕ್ಷಾಸ್ಥಾನದಲ್ಲಿ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟದರಿಂದಲೇ ಆ ಸುನ್ನತಿ ಹೊಂದಿದ್ದೀರಿ. ಇದರಲ್ಲಿ ಆತನನ್ನು ಸತ್ತವಳಿಯಿಂದ ಎಬ್ಬಿಸಿದ ದೇವರ ಸಾಮರ್ಥ್ಯದಲ್ಲಿ ನಂಬಿಕೆ ಇಡುವುದರ ಮೂಲಕ ಅದರಲ್ಲಿ ಆತನ ಕೂಡ ಎದ್ದು ಬಂದಿರಿ. ಅಂದರೆ ಇಲ್ಲಿ ಹೇಳುವಂಥ ಮಾತೇನೆಂದರೆ, ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಆಗುವಂಥ ಒಂದು ಕಾರ್ಯ, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಾಗ ಆಗುವಂಥ ಕಾರ್ಯ ಅಂದರೆ, ನಾನು ಪಾಪದಿಂದ ಬಿಡುಗಡೆ ಮಾತ್ರವಲ್ಲ, ನಾನು ಯೇಸು ಕ್ರಿಸ್ತನಿಗೆ ಸತ್ತಿದ್ದೇನೆ ಮತ್ತು ಯೇಸು ಕ್ರಿಸ್ತನಿಗೆ ಎಬ್ಬಿಸಲ್ಪಟ್ಟಿದ್ದೇನೆ. ಆ ಪರಲೋಕದ ಮಾರ್ಗದಲ್ಲಿ, ಅದೇ ಪರಲೋಕದ ವೈಭವದಲ್ಲಿ, ಆ ನಿರೀಕ್ಷೆಯಲ್ಲಿ ಜೀವಿಸುವಂತೆ ದೇವರು ನಮ್ಮನ್ನು ಏನು ಮಾಡಿದ್ದಾನೆ, ಸಂಪೂರ್ಣವಾಗಿ ರೂಪಾಂತರಪಡಿಸಿದ್ದಾನೆ ಎಂಬುದಾಗಿ. ಇದು ಅದರಿಂದ ಕ್ರಿಸ್ತನಿಗೆ ಎಬ್ಬಿಸಲ್ಪಟ್ಟಿರುವಂಥ ನಾವು ಯಾವಾಗ ಏನಂದರೆ, ನಾವು ಕರ್ತನಲ್ಲಿ ಹೆಚ್ಚಾಗಿ ಆಲೋಚಿಸೋದಕ್ಕೆ ಸಾಧ್ಯತೆ ಉಂಟು. ನಾವು ರೋಮಾಪುರ ಪತ್ರಿಕೆ 6ನೇ ಅಧ್ಯಾಯ 3-4 ವರ್ಷ ನೋಡಬೇಕಾದ್ರೆ ಅಲ್ಲಿ ಕೂಡ ದೀಕ್ಷಾಸ್ಥಾನದ ವಿಷಯದಲ್ಲಿ ಅಲ್ಲಿ ಹೇಳಲ್ಪಟ್ಟಿರುವಂಥ ಮಾತನ್ನು ನಾವು ಆಲೋಚನೆ ಮಾಡಿದ್ದೇವೆ. ಯೇಸು ಕ್ರಿಸ್ತನೊಡನೆ ಸತ್ತಿದ್ದೇನೆ ಮತ್ತು ಎದ್ದಿದ್ದೇನೆ. ಅದಕ್ಕೋಸ್ಕರ 11ನೇ ವರ್ಷದಲ್ಲಿ ಹೇಳುವಂಥ ಮಾತು, ಅದನ್ನು ಎಣಿಸಿಕೊಳ್ಳ್ರಿ, ಇನ್ನು ನಾನು ಕರ್ತನಿಗಾಗಿ ಜೀವಿಸ್ತೇನೆ, ಕರ್ತನನ್ನೇ ಮಯಪಡಿಸ್ತೇನೆ ಎಂಬಂಥ ಒಂದು ಸಮರ್ಪಣೆಯ ಜೀವಿತದಲ್ಲಿ ನಾನು ಯೇಸು ಕ್ರಿಸ್ತನನ್ನೇ ಶಿಲುಬೆಯಲ್ಲಿ, ಆತನ ಮರಣದಲ್ಲಿ, ಆತನ ಪುನರುತ್ಥಾನದಲ್ಲಿ ಐಕ್ಯವಾಗಿದ್ದೇನೆ ಎಂಬಂಥ ಒಂದು ಸಂಗತಿ, ಸತ್ಯ ಅಲ್ಲಿ ನಮಗೆ ವಿಶೇಷವಾಗಿ ಬರುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದ ಈ ಸತ್ಯಗಳನ್ನು ನಾವು ಆಲೋಚನೆ ಮಾಡಬೇಕಾದ್ರೆ ದೇವರ ಅತಿಶಯವಾದಂಥ ಮಹತ್ವವಾದಂಥ ಕಾರ್ಯಗಳು ದೇವರು ಯೇಸು ಕ್ರಿಸ್ತನಲ್ಲಿ ಮಾಡಿರುವಾಗ ನಮ್ಮನ್ನೇನು ಮಾಡಿದ್ದಾನೆ, ಸತ್ತವರಾಗಿದ್ದು ನಮ್ಮನ್ನು ಕ್ರಿಸ್ತನಲ್ಲಿ ಎಬ್ಬಿಸಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ಪೌಲನು ಹೇಳ್ತಾನೆ ಗಲಾತ್ಯ 2:20 ನಾನು ಯೇಸು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡಂಥವನಾಗಿದ್ದೇನೆ. ಇನ್ನು ಜೀವಿಸುವ ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಈಗ ಶರೀರವನ್ನು ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಿಂದಲೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ನನ್ನನ್ನು ಒಪ್ಪಿಸಿಕೊಟ್ಟನು ಎಂಬುದಾಗಿ ಆತನು ಹೇಳ್ತಿದ್ದ. ಅಂದರೆ ಪೌಲನ ಜೀವಿತದಲ್ಲಿ ಒಂದು ಸತ್ಯ ತಿಳ್ಕೊಂಡವನು. ಅವನ ಜೀವಿತ ಹಿಂದೆ ಏನಾಗಿತ್ತು ಎಂಬುದಾಗಿ ನೋಡ್ತೇವೆ. ಭಯಂಕರವಾದಂಥ ಒಂದು ಆತನು ಅಂದರೆ ಯೇಸು ಕ್ರಿಸ್ತ ನಂಬಿದಂಥವರನ್ನು ಹಿಂಸಿಸುವುದಕ್ಕೋಸ್ಕರ ತಾನು ಹಿಡಿದಿರುವಂಥ ಧರ್ಮಶಾಸ್ತ್ರವನ್ನೇ ಸಂಪೂರ್ಣವಾಗಿ ನಂಬಿ ಅದರಲ್ಲಿ ಆತ ಆಸಕ್ತಿಯುಳ್ಳವನಾಗಿ ಜೀವಿಸಿದಂಥ ರೀತಿಯಲ್ಲಿ ಯೇಸು ಕ್ರಿಸ್ತನ ಧ್ವನಿ, ಯೇಸು ಕ್ರಿಸ್ತನನ್ನು ಕಂಡುಕೊಂಡಾಗ ವೈಯಕ್ತಿಕವಾದ ರೀತಿ ಅವರ ಜೀವಿತದಲ್ಲಿ ಎಂಥ ಒಂದು ಮಾರ್ಪಾಡುವಿಕೆ ಉಂಟಾಯಿತು. ಅಂದರೆ ಆತ ಜೀವಿತದಲ್ಲಿ ಯೇಸು ಕ್ರಿಸ್ತನ ಮರಣದಲ್ಲಿ ಪುನರುತ್ಥಾನದ ಐಕ್ಯವಾಗುವಾಗ ಆತ ಅದನ್ನು ಹೇಳ್ತಿದ್ದಾನೆ, ಇನ್ನು ಜೀವಿಸುವ ನಾನಲ್ಲ, ಇಟ್ಸ್ ನಾಟ್ ಐ ವಿಲ್ ಲಿವ್ ಬಟ್ ಇಟ್ಸ್ ಕ್ರೈಸ್ಟ್ ವಿಲ್ ಲಿವ್ ಇನ್ ಮೀ. ಇದು ದೊಡ್ಡ ಒಂದು ಅನುಭವ ಪ್ರಿಯರೇ. ನಮ್ಮ ಜೀವಿತದಲ್ಲಿ ಯಾವಾಗ ನಾನು ಯೇಸು ಕ್ರಿಸ್ತನೊಡನೆ ನಾನು ಐಕ್ಯ ಶಿಲುಬೆಯಲ್ಲಿ ಮರಣದಲ್ಲಿ ಪುನರುತ್ಥಾನದ ಐಕ್ಯವಾಗಿದೆ ಅಂತ ಹೇಳಬೇಕಾದರೆ ದ ಮಿಸ್ಟ್ರಿ ಏನಂತ ಹೇಳಿದ್ರೆ, ನಮ್ಮ ಜೀವಿತದಲ್ಲಿ ನಾವು ಹೊಸವರಾಗಿ ಯೇಸು ಕ್ರಿಸ್ತನಿಗೆ ಸಮರ್ಪಣೆಯ ಜೀವಿತದಲ್ಲಿ, ಜಯದ ಜೀವಿತದಲ್ಲಿ ಜೀವಿಸುವುದಕ್ಕೆ ಸಾಧ್ಯತೆ ಉಂಟು ಎಂಬುದನ್ನು ಈ ಪ್ರತ್ಯೇಕ ಪೌಲನು ಆ ಎಫೆಸ ಸಭೆಗೆ ತಿಳಿಸಬೇಕಾದ್ರೆ, ಈ ಸಮಯದಲ್ಲಿ ನಮಗೂ ಕೂಡ ಈ ವಾಕ್ಯ ಕೇಳುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ನಾನು ಜಯದ ಜೀವಿತದಲ್ಲಿ ಜೀವಿಸಬೇಕಾದರೆ, ಕರ್ತನಿಗೆ ಮಹಿಮೆ ತರುವಂಥ ಜೀವಿಸಬೇಕಾದರೆ ಇರುವಂಥ ಸಂಗತಿ ಏನಂದರೆ, ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಆತನ ಪುನರುತ್ಥಾನದಲ್ಲಿ, ಆತನ ಮರಣದಲ್ಲಿ ಪುನರುತ್ಥಾನದಲ್ಲಿ ಐಕ್ಯವಾಗಿ ಜೀವಿಸಬೇಕೆನ್ನುವಂಥ ಒಂದು ಸಂಗತಿ. ಈ ಸತ್ಯ ಯಾವಾಗ ನಮಗೆ ಅರ್ಥವಾಗ್ತದೆ ಪ್ರಿಯರೇ, ನಾವು ಕರ್ತನಿಗೆ ಸಮರ್ಪಕವಾದ ಜೀವಿತವನ್ನು ಜೀವಿಸುವುದಕ್ಕೆ ದೇವರಾತ್ಮ ನಮ್ಮನ್ನಲ್ಲಿ ಏನು ಮಾಡ್ತಾನೆ, ತನ್ನ ಕೃಪೆಯನ್ನು ಬಲವನ್ನು ಸಾಮರ್ಥ್ಯದಿಂದ ನಾವು ತುಂಬಿಸುವಂಥವನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. 2ನೇ ವಿಷಯಕ್ಕೆ ಬರೋಣ. ಇನ್ನು ಅನೇಕ ಸಂಗತಿ ಉಂಟು, ಆದರೆ ನಾನು ಅಲ್ಲಿ ಕೆಲವು ವಿಷಯಗಳನ್ನು ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಇನ್ನೊಂದು ಭಾಳ ಪ್ರಾಮುಖ್ಯವಾದಂಥ ಸತ್ಯವನ್ನು ನಾವು ನೋಡಲಿಕ್ಕಿದ್ದೇವೆ. ಏನಂದರೆ,
ದೇವರು ನಮ್ಮನ್ನು ಏನು ಮಾಡಿದ್ದಾನಂತೆ, ಪರಲೋಕದಲ್ಲಿ ಯೇಸು ಕ್ರಿಸ್ತನೊಂದಿಗೆ ಕೂಡಿಸಿದ್ದಾನೆ. ಎಂದಾದರೂ ನಾವು ಆಲೋಚನೆ ಮಾಡಿದ್ದೇವೆ ನಮ್ಮ ಜೀವಿತದಲ್ಲಿ ನನ್ನ ಸ್ಥಿತಿ, ನಮ್ಮ ಸ್ಟೇಟಸ್, ನಾವು ಎಂಥವರಾಗಿದ್ದೇವೆ, ಕನಿಷ್ಠರಾಗಿ ನಮ್ಮ ಹಿಂದಿನ ಸಂಗತಿ ಎಂಥವರಾಗಿದ್ದಂಥ ಸ್ಥಿತಿ ನಮ್ಗೆ ಗೊತ್ತಾಗ್ತದೆ. ಪೌಲನು ಅದನ್ನು 2ನೇ ಅಧ್ಯಾಯದ ಪ್ರಾರಂಭದಲ್ಲಿ ತಿಳಿಸ್ತಾ ಬರ್ತಿದ್ದಾನೆ. ಪಾಪದಲ್ಲಿ ಮುಳುಗಿ ಹೋದಂಥವರು, ದಾಸತ್ವದ ಸೈತಾನನಲ್ಲಿ ಬಂದಿದ್ದಂಥ ಸಂಗತಿ, ಯಾವ ನಿರೀಕ್ಷೆಯ ದೇವರನ್ನು ಅರಿಯದಂಥ ಸ್ಥಿತಿಯಲ್ಲಿದ್ದಂಥವರು. ಆದರೆ ಕರುಣಾನಿಧಿ ಆಗಿರುವ ದೇವರು ನಮ್ಮನ್ನು ಪ್ರೀತಿಸಿದಂಥ ರೀತಿಯಲ್ಲಿ, ನಮ್ಮನ್ನು ಮಾರ್ಪಡಿಸಿದಂಥ ರೀತಿಯಲ್ಲಿ, ಈ ಲೋಕದ ಬರೀ ರಕ್ಷಣೆ ಮಾತ್ರ ಅಲ್ಲ, ನಿತ್ಯ ಜೀವ ಎಂಬುದಾಗಿ ಹೇಳಬೇಕಾದ್ರೆ ದೇವರು ನಮ್ಮನ್ನು ಈ ಎಲ್ಲ ಸ್ಥಿತಿ ಸನ್ನಿವೇಶಗಳಿಂದ ನಮ್ಮನ್ನು ಏನಂದರೆ ಪಾಪದ ಸ್ಥಿತಿ ಬಿಡುಗಡೆ ಮಾಡಿದ ಅಷ್ಟೇ ಅಲ್ಲ, ಮುಂದಿನ ಸೌಭಾಗ್ಯ ಎಷ್ಟು ಮಟ್ಟಿಗೆ ಉಂಟು. ದೇವರ ಅನಾದಿ ಕಾಲದ ಯೋಜನೆಯಲ್ಲಿ ದೇವರು ತನ್ನ ಮಕ್ಕಳನ್ನು ರಕ್ಷಣೆಗೆ ನಡೆಸಿದಂಥ ತನ್ನ ಮಕ್ಕಳನ್ನು, ದೇವರ ಮಕ್ಕಳಾಗಿರುವಂಥ ಅವರ ಜೀವಿತದಲ್ಲಿ ಎಂಥ ಸೌಭಾಗ್ಯ, ಎಂಥ ಒಂದು ಶ್ರೇಷ್ಠವಾದಂಥ ಬಾಧ್ಯತೆ ದೇವರು ಅನುಗ್ರಹಿಸಿದ್ದಾನೆ ಎಂಬುದನ್ನು ಇಲ್ಲಿ ಪೌಲನು ತಿಳಿಯಪಡಿಸಿದ್ದಾರೆ. ನಮ್ಮನ್ನು ದೇವರು ಏನಂತೆ ಕ್ರಿಸ್ತನೊಂದಿಗೆ ಆ ಪರಲೋಕದಲ್ಲಿ ಕೂಡಿಸಿದ್ದಾನೆ, ಸಿಂಹಾಸನದ ಬಾಧ್ಯಸ್ಥೆಗೆ ನಮ್ಮ ನಡೆಸಿದ್ದಾನೆ. ಅದೇ ಪ್ರತ್ಯೇಕವಾಗಿ ಈ ಪೌಲನು ದೇವಜನರ ಒಂದು ಮಹಿಮೆಯ ಪ್ರಭಾವ ಏನೆಂಬುದನ್ನು ಆತ ತಿಳಿಸಬೇಕಾದ್ರೆ ಅದನ್ನು ಪ್ರತ್ಯೇಕವಾಗಿ ಆತನು ಅದನ್ನು 1ನೇ ಅಧ್ಯಾಯದಲ್ಲೂ ಅದನ್ನು ತಿಳಿಯಪಡಿಸಿದ್ದಾರೆ. ಅದನ್ನು ಪ್ರತ್ಯೇಕವಾದ ಅನೇಕ ಸಾರಿ ಅದನ್ನು ನಾವು ಆಲೋಚನೆ ಮಾಡಿದ್ದೇವೆ. 1ನೇ ಅಧ್ಯಾಯ 21ನೇ ವರ್ಷದಲ್ಲಿ ಸಹ ನಾವು ನೋಡ್ತೇವೆ. ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡನು. ಯೇಸು ಕ್ರಿಸ್ತನಿಗೆ ದೇವರು ಮಾಡಿದಂಥ ಶ್ರೇಷ್ಠವಾದಂಥ ಒಂದು ಕಾರ್ಯದಲ್ಲಿ ನೋಡುವಾಗ ದೇವರು ನಮ್ಮನ್ನು ಏನು ಮಾಡಿದ್ದಾನೆ, ಯೇಸು ಕ್ರಿಸ್ತನೊಡನೆ ಏನಂದರೆ ಸಿಂಹಾಸನದ ಬಾಧ್ಯಸ್ಥಿಕೆಗೆ ಇಲ್ಲಿ ಪ್ರಾಮುಖ್ಯವಾಗಿ ಆತ ಹೇಳಬೇಕಾದ ಸಂಗತಿಗಳು ಏನಂತ ಹೇಳಿದ್ರೆ, ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. ಯೇಸು ಕ್ರಿಸ್ತನೊಡನೆ ಆತನಲ್ಲಿ ಐಕ್ಯವಾಗಿರುವ ಸಂಗತಿ ಅಂದರೆ, ಆತ ಈ ಲೋಕದ ಎಲ್ಲ ನಮ್ಮ ಜೀವಿತದ ಎಲ್ಲ ಸಂಗತಿಗಳು, ಈ ಲೋಕದ ಎಲ್ಲ ಮಹಿಮೆ ಸಂಗತಿಗಳೆಲ್ಲ ಕ್ಷಣ ಮಾತ್ರ ಪ್ರಿಯರೆಲ್ಲ ನಾಶವಾಗಿ ಹೋಗುವಂಥ ಸಂಗತಿ. ಆದರೆ ದೇವರ ಅನಾದಿ ಕಾಲದ ಯೋಜನೆಯಲ್ಲಿ ಅಂತ ಹೇಳಬೇಕಾದ್ರೆ ದೇವರು ಹೇಳ್ತಾ ಕರ್ತನ ಆಲೋಚನೆ ಉದ್ದೇಶಗಳು ಯೇಸು ಕ್ರಿಸ್ತ ತನ್ನ ಶಿಷ್ಯರಿಗೆ ಹೇಳ್ತಾ ಬಂದ ಸಂಗತಿ ಏನಂದರೆ, ಆತನು ಯೋಹಾನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ನಮ್ಗೆ ಗೊತ್ತುಂಟು ಮಾತು, ನಿಮ್ಮ ಹೃದಯ ಏನಂತ ಹೇಳಿದ್ರೆ ಕಳವಳಗೊಳ್ಳದೇ ಇರಲಿ, ದೇವರ ನಂಬಿರಿ, ನನ್ನ ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಿಡಾರಗಳು ಉಂಟಂತೆ, ಮ್ಯಾನ್ಷನ್ಸ್ ಎಂಬುದಾಗಿ ಹೇಳಲ್ಪಟ್ಟಿದೆ. ನಾನು ಹೋಗಿ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ, ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವಿರಬೇಕು. ನೋಡಿ, ಯೇಸು ದೇವರ ಅನಾದಿ ಕಾಲದ ಯೋಜನೆ ಇರುವ ಸಂಗತಿ ಏನಂದರೆ, ದೇವರ ಮಕ್ಕಳ ಬಾಧ್ಯತೆ. ಈ ಲೋಕದಲ್ಲಿ ಕನಿಷ್ಠರು ಭಯಂಕರವಾದ ಸ್ಥಿತಿಯಲ್ಲಿ ಇರ್ಬೋದು, ಬಡತನ, ಅನೇಕ ಮನೆ ಇಲ್ಲದೆ ಇರಬಹುದು, ನಾನಾ ಥರವಾದ ಸಮಸ್ಯೆಗಳಲ್ಲಿ ನಾವು ಜೀವಿಸಬಹುದು. ನಾವು ಈ ಲೋಕದಲ್ಲಿ ಹೋರಾಟದ ಜೀವಿತದಲ್ಲಿ ಜನರು ನಮ್ಮನ್ನು ಕೊಯ್ಗರಿಗಳಂತೆ ಎಣಿಸಿದರು ಎಂಬುದಾಗಿ ನೋಡ್ತೇವೆ. ಈ ಲೋಕದ ಕಸವು ಎಂಬಂತಿದ್ದಂಥವರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈ ಲೋಕದ ಜನರು ನಮ್ಮನ್ನು ಒಂದು ರೀತಿಯಲ್ಲಿ ನೋಡುವ ರೀತಿ ನಾನಾ ಸಂಗತಿಗಳಿರ್ಬೋದು ಪ್ರಿಯರೇ. ಆದರೆ ನಾನು ದೇವರ ದೃಷ್ಟಿಯಲ್ಲಿ ಏನಾಗಿದ್ದೇನೆ, ದೇವರು ನನಗೋಸ್ಕರ ಸಿದ್ಧ ಮಾಡಿರುವಂಥ ಒಂದು ಕಾರ್ಯ ಅನೇಕ ವೇಳೆ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆ ಅನೇಕ ಉಂಟಾಗಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ದೇವರು ತನ್ನ ಆತ್ಮನ ಮೂಲಕವಾಗಿ ಅದನ್ನು ಪ್ರಕಟಿಸಿದ್ದಾನೆ ಎಂಬುದನ್ನು ದೇವರ ಆತ್ಮ ತಿಳಿಯಪಡಿಸಿದ್ದಾನೆ. ಆದ್ದರಿಂದ ಪ್ರಿಯರೇ, ಎಷ್ಟು ಮಟ್ಟಿಗೆ ನಾವು ಆನಂದಿಸ್ತೇವೆ ದೇವರ ಕಾರ್ಯಗಳು. ದೇವರು ನಮಗೋಸ್ಕರ ಎಂಥ ಪರಲೋಕದ ಮಹಿಮೆಯ ಪ್ರಭಾವವನ್ನು ತನ್ನ ಮಕ್ಕಳಿಗೋಸ್ಕರ ಕೊಡಲಿಕ್ಕಿದ್ದಾನೆ. ಈ ಲೋಕದಲ್ಲಿ ಅನೇಕ ಕಷ್ಟಗಳು, ಬಾಧೆಗಳು, ಚಿಂತೆಗಳು, ರೋಗಗಳು. ಅನೇಕ ವೇಳೆ ಅನೇಕರು ಫೋನ್ ಮೂಲಕ ತಿಳಿಸುವಾಗ ನನಗೆ ಇಂಥ ಹಾರ್ಟ್ ಅಟ್ಯಾಕ್ ಆಯಿತು, ನನಗೋಸ್ಕರ ಪ್ರಾರ್ಥನೆ ಮಾಡಿ. ಅನೇಕ ಕ್ಯಾನ್ಸರ್ ರೋಗದಲ್ಲಿ, ನಾನಾ ಭಯಂಕರವಾದಂಥ ವೇದನೆಯಲ್ಲಿ ದಾಟಿ ಹೋಗುವಂಥ ಮಕ್ಕಳು ಅನೇಕರು, ಅನೇಕ ಗೊತ್ತಾಗೋದಿಲ್ಲ ಅನೇಕ ಸಂಗತಿಗಳು. ಈ ಲೋಕದಲ್ಲಿ ನಾವು ಅನೇಕ ಕಷ್ಟಗಳನ್ನು, ಬಾಧೆಗಳನ್ನು ದಾಟಿ ಹೋಗಬೇಕಾದ ಸಂಗತಿ. ಪೌಲನು ಹೇಳಬೇಕಾದ್ರೆ ನಾವು ಏನಂದರೆ, ಈ ಲೋಕದಲ್ಲಿ ಅನೇಕ ಕಷ್ಟಗಳು, ಹಿಂಸೆಗಳನ್ನು ದಾಟಿ ಹೋಗಬೇಕು, ಅದಕ್ಕಾಗಿ ದೇವರು ನಮ್ಮನ್ನು ನೇಮಿಸಿದ್ದಾನೆ. ಈ ಲೋಕದಲ್ಲಿ ಎಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ಪೇತ್ರನು ಬರೀಬೇಕಾದ್ರೆ 1 ಪೇತ್ರ 5ನೇ ಅಧ್ಯಾಯದಲ್ಲಿ ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ಮುಂದೆ ಏನು ಉಂಟು ಅಂದರೆ, ನಮ್ಮ ನಿತ್ಯ ಭಾಗದಲ್ಲಿ
ನಮ್ಮ ಸೇರಿಸುವ ಆತನಾಗಿದ್ದಾನೆ. ಆ ಮಾತ್ರ ಹೇಳಿ ಓದಲು ಇಷ್ಟಪಡ್ತೇನೆ. ಪೇತ್ರನ ಇದ್ದಂಥ ಒಂದು ಭಾಳ ಒಂದು ವಿಶೇಷವಾದಂಥ ಅನುಭವ ಏನಂತ ಹೇಳಿದ್ರೆ, ಆ ನಿರೀಕ್ಷೆ ಏನಂತ ನೋಡಬೇಕಾದ್ರೆ ಅಲ್ಲಿ ನಮಗೆ ವಿಶೇಷವಾಗಿ ನಮ್ಗೆ ಗೊತ್ತಾಗ್ತದೆ. 1 ಪೇತ್ರ 5:10 ಹೀಗೆ ಉಂಟು, ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ಆತನಿಗೆ ಆಧಿಪತ್ಯವು ಯುಗ ಯುಗಾಂತರಗಳಲ್ಲಿ ಇರಲಿ, ಆಮೇಲೆ. ಇದೇ ಪೇತ್ರ ಹೇಳಿದ್ರು, ಸ್ವಾಮಿ ನೀನು ಎಲ್ಲ ಬಿಟ್ಟು ಬಂದ್ಬಿಟ್ವಿ, ನಮ್ಮ ಮುಂದೆ ಏನು ಉಂಟು ನಮಗೆ ಪ್ರಶ್ನೆ ಕೇಳ್ತಾನೆ. ಯೇಸು ಕ್ರಿಸ್ತರು ಕೊಡುವಂಥ ಉತ್ತರ ನಿಮಗೆ 100ಕ್ಕೆ 100ರಷ್ಟು ಈ ಲೋಕದಲ್ಲ, ಮುಂದೆ ಲೋಕದಲ್ಲಿ ನಿಮಗೆ ಸಿಗುವಂಥದ್ದಾಗಿದೆ. ಇಸ್ರಾಯೇಲ್ ಕುಲದವರಿಗೆ ನೀವು ಎಲ್ಲ ನ್ಯಾಯ ತೀರಿಸುವಂಥವರಾಗಿದ್ದೀರಿ. ದೇವರು ಯೇಸು ಕ್ರಿಸ್ತ ತನ್ನ ಶಿಷ್ಯರಿಗೆ ಕೊಟ್ಟಂಥ ಭರವಸೆ, ನಿರೀಕ್ಷೆ, ಬಾಧ್ಯತೆ ಎಷ್ಟು ವಿಶೇಷವಾದ್ದು ಪ್ರಿಯರೇ. ನಾನು ಹೇಳುವಂಥ ಒಂದು ಪ್ರಾಮುಖ್ಯ ಸಂಗತಿ, ದೇವರ ವಾಕ್ಯದಲ್ಲಿ ಆಧಾರದಲ್ಲಿ ಹೇಳಬೇಕಾದ್ರೆ, ದೇವರು ತನ್ನ ಮಕ್ಕಳಾದಂಥ ಅಂದರೆ ಯೇಸು ಕ್ರಿಸ್ತರಿಂದ ರಕ್ಷಿಸಲ್ಪಟ್ಟ ಪ್ರತಿಯೊಬ್ಬ ಮಕ್ಕಳಿಗೆ, ಯಾವುದೇ ದೇಶದನ್ನಾಗಿರ್ಬೋದು, ಯಾವುದೇ ಸಂಗತಿ ಇರ್ಬೋದು, ನಂಬಿಕೆ ಮೂಲಕವಾಗಿ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದಂಥ ದೇವರ ಮಕ್ಕಳಿಗೆ ಆ ಪರಲೋಕದ ಬಾಧ್ಯತೆ ಅಂತ ಹೇಳಬೇಕಾದ್ರೆ, ಆ ಸಿಂಹಾಸನದ ಬಾಧಿಸ್ಲಿಕ್ಕೆ ಎಷ್ಟು ವಿಶೇಷವಾದ್ದು. ಈ ಲೋಕದ ಅನೇಕ ವೇಳೆ ಈ ಲೋಕದ ಮಹಾರಾಜರ ಸಂಗತಿ ನೋಡಬೇಕಾದ್ರೆ ಅದಕ್ಕೆ ದುಡ್ಡು ಕೊಟ್ಟು ನೋಡೋಕ್ಕೆ ಅದೆಲ್ಲ ನೋಡೋಕ್ಕೋಸ್ಕರ ಕೂತ್ಕೊಳ್ಳೋದಿಲ್ಲ, ಏನೂ ಇಲ್ಲ. ಎಲ್ಲ ಹೊರಗಡೆಯಿಂದ ನೋಡುವಂಥದ್ದು ಆನಂದಿಸಬೇಕಾ ಸಂಗತಿಗಳು. ಅಲ್ಲಿ ಇಡೀ ಪರಲೋಕದ ಸಂಗತಿ, ಅದರ ವೈಭವ, ಮಹಿಮೆ, ಅದರ ರೋಡ್ ನೋಡಬೇಕಾದ್ರೆ ರಸ್ತೆ, ಎಲ್ಲ ಸಂಗತಿಗಳು ನಾವು ಪ್ರತ್ಯೇಕವಾಗಿ ಪ್ರಕಟಣೆ ಪುಸ್ತಕ 21-22ನೇ ಅಧ್ಯಾಯದಲ್ಲಿ ನೋಡಬೇಕಾದ್ರೆ ಎಂಥ ಒಂದು ವಿಶೇಷವಾದಂಥ ದೇವರು ತನ್ನ ಮಕ್ಕಳಿಗೋಸ್ಕರ ಅಲಂಕೃತವಾದಂಥ ಹೊಸ ಯೆರೂಸಲೇಮ್, ಆ ದೇವರು ಸಿದ್ಧಪಡಿಸಿರುವಂಥ ಸಂಗತಿಗಳು ನೋಡಬೇಕಾದ್ರೆ ಯಾವ ರೀತಿಯಲ್ಲಿ ಉಂಟು. ಇದನ್ನು ನಾವು ಎಂದಾದರೂ ಆಲೋಚನೆ ಮಾಡಿದ್ದೇವೋ? ನಾನು ಆ ಪರಲೋಕ ಪಟ್ಟಣವನ್ನು ಸೇರುವಂಥ ಸ್ಥಿತಿ, ದೇವರು ನನ್ನನ್ನು ಆ ಒಂದು ನಂಬಿಕೆಯಿಂದ ನಿರೀಕ್ಷೆಯುಳ್ಳವನಾಗಿ ಅದನ್ನು ಎದುರು ನೋಡುವಂಥ ಒಂದು ಸ್ಥಿತಿ, ಅದರಲ್ಲಿ ಆನಂದಿಸುವಂತೆ ಒಂದು ದಿನ ಬರ್ತದೆ. ಯೇಸು ಕ್ರಿಸ್ತರು ಬರುವಾಗ ಆತನೊಡನೆ ನಾನು ಮಹಿಮಾ ಸ್ಥಿತಿಯಲ್ಲಿ ಮಹಿಮಾ ಶರೀರ ಆಗಿ ಆತನೊಳಗೆ ಹೋಗುವಾಗ ಆ ಪರಲೋಕದಲ್ಲಿ ಸಿಂಹಾಸನ ಕರ್ತನನ್ನು ಮುಖಾಮುಖಿಯಾಗಿ ನೋಡುವಂಥದ್ದು, ಆತನ ಸೌಭಾಗ್ಯದಲ್ಲಿ ಸೇರುವಂಥ ಒಂದು ಸಂಗತಿ ದೇವರ ಮಕ್ಕಳಿಗೆ ಎಂಥ ಒಂದು ಸೌಭಾಗ್ಯ ಉಂಟು. ಅದೇನೆಂದರೆ ನಿತ್ಯ ನಿರಂತರವಾಗಿರುವಂಥ ಒಂದು ಸಂಗತಿ ಪ್ರಿಯರೇ. ಈ ಲೋಕದಲ್ಲಿ ಅನೇಕ ವೇಳೆ ಮಾಡ್ತಿರುವ ಸಂಗತಿಗಳು ಹಣಕ್ಕೋಸ್ಕರ, ಬೇರೆ ಬೇರೆ ಆಸ್ತಿ ಸಂಪಾದನೆಗೋಸ್ಕರ, ನಾನಾ ಸಂಗತಿ ಏನಂದರೆ ಇನ್ನು ಈ ಲೋಕದಲ್ಲಿ ಇರ್ತೇವೆ, ಈ ಲೋಕದಲ್ಲಿ ಇರಬೇಕೆಂಬ ರೀತಿಯಲ್ಲಿ ನಮ್ಮ ಆಲೋಚನೆ ಕಾರ್ಯಗಳು ಅದರಲ್ಲೇ ಮುಳುಗಿ ಹೋಗಿರ್ತೇವೆ ಪ್ರಿಯರೇ. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಕೊಂಡಿರೋ ಏನು ಎಂಥದ್ದು ನುಸಿ ಹತ್ತದಿಲ್ಲ, ಕಳ್ಳರು ಇಲ್ಲ, ಯಾರೂ ಇಲ್ಲ ಎಂಬುದಾಗಿ ನೋಡ್ತೇವೆ. ಅಂದರೆ ನಮಗಿರ್ತಕ್ಕಂಥ ನಿರೀಕ್ಷೆ ಏನಂದರೆ, ಇರಬೇಕಾದ ದೃಷ್ಟಿ ಏನಂದರೆ, ನಾವು ಪ್ರಯಾಸ ಏನಂತ ಹೇಳಿದ್ರೆ ಪರಲೋಕದ ಕಡೆಗೆ ನಮ್ಮ ದೃಷ್ಟಿ ಇರಬೇಕು ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಉಂಟು ನಮ್ಮ ಜೀವಿತದಲ್ಲಿ. ದೇವರು ನನ್ನನ್ನು ಪರಲೋಕದ ಮಹಿಮೆಯಲ್ಲಿ ನೆಲೆಗೊಳಿಸಿದ್ದಾನೆ, ಯೇಸು ಕ್ರಿಸ್ತನ ಸಿಂಹಾಸನದಲ್ಲಿ ಕೂಡಿಸಿದ್ದಾನೆ ಅಂತ ಹೇಳಬೇಕಾದ್ರೆ ಅದಕ್ಕಿಂತ ಹೆಚ್ಚಿನ ಸಂಗತಿ ಯಾವುದಿಲ್ಲ ಪ್ರಿಯರೇ. ಅಂದರೆ ದೇವರು ತನ್ನ ಅನಾದಿ ಕಾಲ ಯೋಜನೆಯಲ್ಲಿ ಈ ರೀತಿಯ ಮಾಡಿದ್ದಾನೆ. ಇನ್ನು ಅನೇಕ ವಿಷಯ ಉಂಟು, ನನಗೆ ಸಮಯ ಇಲ್ಲ, ಮುಂದಿನ ಸಂಗತಿಗೆ ಹೋಗಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲಿ 3ನೇ ವಿಷಯ ಏನಂತ ಹೇಳಿದ್ರೆ, ಅಲ್ಲಿ ಇರುವಂಥದ್ದು ಏನಂದರೆ, ಕೃಪಾತಿಶಯವನ್ನು ಮುಂದಿನ ಯುಗಗಳಲ್ಲಿ ತೋರಿಸಬೇಕೆಂದಿದ್ದಾನೆ. ಅದು ಭಾಳ ಗ್ರೇಟ್ ರಿಚಸ್ ಆಫ್ ಹಿಸ್ ಗ್ರೇಸ್ ಇನ್ ಹಿಸ್ ಕೈಂಡ್ನೆಸ್ ಎಂಬುದಾಗಿ ಹೇಳಲ್ಪಟ್ಟಿದೆ. ಅಂದರೆ ದೇವರು ತನ್ನ ಕೃಪೆಯನ್ನು ಮುಂದಿನ ಯುಗದಲ್ಲಿ ತೋರಿಸಬೇಕೆಂಬುದಾಗಿದ್ದಾನೆ. ಅಂದರೆ ದೇವರು ಕನಿಷ್ಠರಾದಂಥ ನಮ್ಮನ್ನು, ಪಾಪಿಗಳಂಥ ನಮ್ಮ ಜೀವಿತದಲ್ಲಿ ತನ್ನ ಕರುಣೆಯಿಂದ ಕೃಪೆಯಿಂದ ನಮ್ಮನ್ನು ರಕ್ಷಿಸೋದು ಮಾತ್ರ ಅಲ್ಲ, ನಮ್ಮನ್ನು ನೂತನ ವ್ಯಕ್ತಿಗಳನ್ನಾಗಿ ಮಾಡಿ ಮಹಿಮೆಯಲ್ಲಿ ಸೇರಿಸಿ ಆ ಪರಲೋಕದ ಬಾಧ್ಯತೆಗೆ ಸೇರಿಸಿರುವ ಸಮಯದಲ್ಲಿ ಇದನ್ನು ಇಡೀ ದೇವದೂತರು ನೋಡಬೇಕಾದ್ರೆ, ಎಲ್ಲ ದೇವದೂತರ ಸಮೂಹದಲ್ಲಿ ಇಡೀ ಆತರ ದೇವರ ಮಕ್ಕಳ ಮಧ್ಯದಲ್ಲಿ ನೋಡಬೇಕಾದ್ರೆ ನಮ್ಮ ಒಬ್ಬೊಬ್ಬರ ಜೀವಿತ ದೇವರ ಕೃಪೆ, ದೇವರ ಕರುಣೆ ಎಷ್ಟು ವಿಶೇಷವಾದ್ದು ಎಂಬುದನ್ನು ದೇವರದನ್ನು ವ್ಯಕ್ತಪಡಿಸುವಂಥ ಸಂಗತಿ. ಇದು ದೇವರ ಕಾರ್ಯ, ದೇವರ ಆಲೋಚನೆ ಎಷ್ಟು ಮಹಿಮೆಯುಳ್ಳದ್ದು ಎಂಬುದನ್ನು ನಾವಲ್ಲಿ ನೋಡುವಂಥವರಾಗಿದ್ದೇವೆ. ಇಟ್ಸ್ ಅಮೇಝಿಂಗ್ ಗ್ರೇಸ್. ದೇವರು ಒಬ್ಬೊಬ್ಬರ ಜೀವಿತದಲ್ಲಿ ಎಂತೆಂಥ ಸ್ಥಿತಿ ಇತ್ತು ನೋಡಬೇಕಾದ್ರೆ ತನ್ನ ಅತಿಶಯವಾದಂಥ ಕೃಪೆಯನ್ನು ತೋರಿಸಿ ನಮ್ಮನ್ನು ಮಾರ್ಪಡಿಸಿ ಮಹಿಮೆಗೆ ಸೇರಿಸಿರುವಂಥ ಒಂದು ಸಂಗತಿ
ಅದು ಭಾಳ ಶ್ರೇಷ್ಠವಾದಂಥ ಸಂಗತಿ ಎಂಬುದಾಗಿ ನೋಡ್ತೇವೆ. ಕೃಪೆ ಅಂತ ಹೇಳಬೇಕಾದ್ರೆ ನಮ್ಮ ಯೋಗ್ಯತೆಯಿಂದಲ್ಲ, ನಮ್ಮ ಸಂಗತಿ ನಮ್ಮಿಂದ ಉಂಟಾದದ್ದಲ್ಲ, ದೇವರು ಪಾಪಿಗಳಾದ ನಮ್ಮ ಕಡೆಗೆ ತೋರಿಸಿರುವಾಗ ಅದು ಏನಾಗಿದೆ, ದೇವರು ನಮ್ಮನ್ನು ಸಂಪೂರ್ಣ ಮಾರ್ಪಡಿಸಿ ರೂಪಿಸಿ ತನ್ನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ನಡೆಸಿರುವಂಥ ಸಂಗತಿ. ಇದು ದೇವರ ಆಲೋಚನೆ ಅಂತ ಹೇಳಿದ್ರೆ ಮುಂದಿನ ಯುಗದಲ್ಲಿ ತೋರಿಸಬೇಕೆಂಬುದಾಗಿದ್ದಾನೆ. ದೇವರ ಸಮ್ಮುಖದಲ್ಲಿ ಪರಲೋಕದ ಬಾಧ್ಯತೆಯಲ್ಲಿ ಎಲ್ಲರೂ ಸೇರಿ ಬರುವಾಗ ಅಲ್ಲಿ ಏನು ನೋಡ್ತಾ ಇದ್ದೇವೆ? ದೇವರ ಕೃಪೆ, ದೇವರ ಕಾರ್ಯ, ಆತನ ಮಹತ್ವ, ಆತನ ಉದ್ದೇಶಗಳು, ಆಲೋಚನೆಗಳು, ಯೋಜನೆಗಳು ಎಷ್ಟು ಮಹತ್ತರವಾದ ಎಂಬುದನ್ನು ಗ್ರಹಿಸ್ಕೊಳ್ತೇವೆ. ನಮ್ಗೆ ಈ ಲೋಕದ ಇರುವಾಗ ನಾವು ಏನಂದರೆ ಅನೇಕ ನಾನಾ ಥರ ಸನ್ನಿವೇಶಗಳು ದಾಟಿ ಹೋಗ್ತಿರುವಾಗ, ಬಾಧೆಗಳಲ್ಲಿ, ಕಷ್ಟದಲ್ಲಿ, ಇಕ್ಕಟ್ಟುಗಳಲ್ಲಿ ದಾಟಿ ಹೋಗುವಾಗ ಪರಲೋಕದ ಮಹಿಮೆ, ಪ್ರಭಾವ, ದೇವರ ಆಲೋಚನೆ ಅನೇಕ ವೇಳೆ ನಮ್ಮ ಗಮನಕ್ಕೆ ಬರುವುದಿಲ್ಲ ಪ್ರಿಯರೇ. ಅದು ದೇವರು ತನ್ನ ವಾಕ್ಯದ ಮೂಲಕ ತಿಳಿಪಡಿಸಿರುವ ಸಂಗತಿಗಳು, ದೇವರ ಯೋಜನೆಗಳು. ನಾವು ಪರಲೋಕದ ಮಹಿಮೆಯನ್ನು ಧ್ಯಾನಿಸುವಾಗ, ದೇವರಾತ್ಮ ತಾನೇ ಪ್ರಕಟಿಸುವಾಗ ಅದರಲ್ಲಿ ಆನಂದಿಸುವಂಥ ಸಂಗತಿ ನಮಗೆ ಉಂಟು. ಆದ್ದರಿಂದ ಈ ಲೋಕದಲ್ಲಿ ನಾವು ಯಾವುದೇ ಸ್ಥಿತಿ ಸನ್ನಿವೇಶಗಳು ದಾಟಿ ಹೋಗುವುದಾದರೂ ನಮ್ಮ ನಂಬಿಕೆ, ನಿರೀಕ್ಷೆ ಅಂದರೆ ಪರಲೋಕದ ಕಡೆ ಇರಬೇಕು ಪ್ರಿಯರೇ. ಯಾವಾಗ ನಮ್ಮ ದೃಷ್ಟಿ ಕರ್ತನ ಕಡೆಗೆ ಹೋಗುವಾಗ ನಾವು ಯಾವಾಗಲೂ ಎಲ್ಲ ಸಮಯದಲ್ಲಿ ಪೌನ್ ಹೇಳ್ದ ಹಾಗೆ ಕರ್ತನಲ್ಲಿ ಆನಂದಿಸ್ತೀರಿ. ನಾನು ತಿರುಗಿ ಹೇಳ್ತೇನೆ, ಫಿಲಿಪ್ಪಿ 4:4 ಹೇಳಬೇಕಾದ್ರೆ ನೀವು ಕರ್ತನಲ್ಲಿ ಏನಂದರೆ ಆನಂದಿಸಬೇಕಾ ಸಂಗತಿ, ಸಂತೋಷಿಸಬೇಕಾದ್ರೆ ಸಂತೋಷಪಟ್ಟು ತಿರುಗಿ ಹೇಳ್ತೇನೆ. ನಾವು ಯಾವಾಗ ದೇವರಾತ್ಮ ನಮ್ಮಲ್ಲಿರುವಾಗ, ನಮ್ಮಲ್ಲಿ ಪರಲೋಕದ ಆನಂದ ತರುವಾಗ, ಈ ಲೋಕದ ಎಲ್ಲ ಸಂಕಟಗಳು, ಎಲ್ಲ ಕಷ್ಟಗಳು, ಯಾವುದೇ ಬಾಧೆ ಎಲ್ಲ ತಾತ್ಕಾಲಿಕವಾದ ಎಂಬುದಾಗಿ ನಾವು ಎಣಿಸ್ತೇವೆ. ಸಂಕಟದಲ್ಲಿ, ಕಷ್ಟದಲ್ಲಿ ಏನಂದರೆ ಸಂತೋಷವುಳ್ಳವರಾಗಿರ್ತೇವೆ, ಆನಂದಿಸುವಂಥ ಸಾಧ್ಯತೆ ನಮಗೆ ಉಂಟು ಪ್ರಿಯರೇ. ಆದ್ದರಿಂದ ಈ ವಾಕ್ಯ ಕೇಳುವಾಗ ನಿಮ್ಮ ಜೀವಿತದಲ್ಲಿ ಎಂಥ ಪರಲೋಕದ ಆ ಒಂದು ಆನಂದ ನಿಮ್ಮ ಹೃದಯಗಳು ತುಂಬಿಲ್ಪಟ್ಟಿದೆಯೋ, ಕರ್ತನಲ್ಲಿ ಐಕ್ಯವಾಗಿದ್ದೀರೋ, ಕರ್ತನಲ್ಲಿ ಆನಂದಿಸುವುದಂಥ ಸಾಧ್ಯತೆ ಉಂಟು, ಅಥವಾ ಬರೀ ಲೋಕದ ಗಡಿಬಿಡಿಯಲ್ಲಿ, ಲೋಕದ ವಿಷಯಗಳಲ್ಲಿ ಮಗ್ನರಾಗಿ ದೇವರಿಂದ ದೂರವಾಗಿ ಹೋಗಿದ್ದೀರೋ, ದೇವರೇ ತನ್ನ ಕರುಣೆ ತೋರಿಸ್ಬೇಕು. ದೇವರ ಸನ್ನಿಧಾನ ತಗ್ಗಿದವರಾಗಿ, ದೀನತೆಯುಳ್ಳವರಾಗಿ ಬಂದು, ದೇವರೇ ನಾನು ಈ ಲೋಕದ ಎಲ್ಲ ಸಂಗತಿಗಳಿಂದ ನಾನು ಬಿಡುಗಡೆ ಮಾಡಪ್ಪ. ನಮ್ಮ ದೃಷ್ಟಿ, ಗಮನ ಕರ್ತನೆ ಪರಲೋಕದ ನಿತ್ಯತ್ವದ ಕಡೆಗೆ ನಾವು ನೋಡುವಂತೆ ದೇವರೇ ನಮ್ಮ ಮನನೇತ್ರ ಬೆಳಗಿಸು. ಈ ಎಫೆಸ ಪತ್ರಿಕೆಯ ಉದ್ದೇಶ ಪೌಲನು ಹೇಳುವಾಗ ನಿಮ್ಮ ಮನನೇತ್ರ ಬೆಳಗಿಸಲ್ಪಡಲಿ. ದೇವರ ಕಾರ್ಯಗಳು, ದೇವರ ಆಲೋಚನೆಗಳು ಏನೆಂಬುದನ್ನು ಗ್ರಹಿಸ್ಕೊಳ್ಬೇಕಾದ್ರೆ ದೇವರ ಕಾರ್ಯ ನಮಗೆ ಅರ್ಥ ಆಗಬೇಕಾದ್ರೆ ನಮ್ಮ ಆತ್ಮೀಯ ಕಣ್ಣುಗಳು ತೆರೆಯಲ್ಪಡಬೇಕು ಪ್ರಿಯರೇ. ಆ ರೀತಿಯಲ್ಲಿ ತನ್ನ ಕೃಪೆಯನ್ನು ನೀಡಿ ನಡೆಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ವಾಕ್ಯದ ಸತ್ಯಗಳನ್ನು ಆಲೋಚಿಸುವಾಗ, ಧ್ಯಾನಿಸುವಾಗ ಎಂಥ ಗಂಭೀರವಾದ ಸಂಗತಿ ದೇವರೇ ನಮ್ಮನ್ನು ಯೇಸು ಕ್ರಿಸ್ತನಲ್ಲಿ ಪರಲೋಕದಲ್ಲಿ ಕೂಡಿಸಿದ್ದಿ. ಆ ಪರಲೋಕದ ವೈಭವ ನಮಗೆ ಕೊಟ್ಟಿದ್ದೀಯಪ್ಪ. ಮುಂದಿನ ಒಂದು ಸಂಗತಿಗಳನ್ನ ಆಲೋಚಿಸಬೇಕಾದ್ರೆ ಈ ಲೋಕದ ಎಲ್ಲ ಕಷ್ಟಗಳು, ಸಂಕಟಗಳು ಕೇವಲ ಕೆಲವೇ ಸಮಯಗಳು ಮಾತ್ರಪ್ಪ. ನಮಗಿರುವಂಥ ಶ್ರೇಷ್ಠ ನಿರೀಕ್ಷೆಗಾಗಿ ಸ್ತೋತ್ರಪ್ಪ. ಯಾರ್ಯಾರ ಕಾರ್ಯಕ್ರಮ ಕೇಳಿದ್ದಾರೆ, ಯಾರ್ಯಾರ ಕಷ್ಟದಲ್ಲಿ, ಇಕ್ಕಟ್ಟಿನಲ್ಲಿ, ಬಾಧೆಯಲ್ಲಿ ದಾಟಿ ಹೋಗ್ತಿರುವುದಾದರೆ ಕರುಣಿಸು, ಬಲಪಡಿಸು, ಧೈರ್ಯಪಡಿಸು. ನಾವು ನಿನ್ನನ್ನು ನೋಡುವಂತೆ, ನೀನು ನಮಗೋಸ್ಕರ ಮಾಡಿರುವಂಥ ವಾಗ್ದಾನಗಳ ಮೇಲೆ ನಂಬಿಕೆ ಇಡುವಂತೆ ಕರುಣೆ ತೋರಿಸು, ಬಿಡುಗಡೆ ಕೊಡು. ಯೇಸು ಕ್ರಿಸ್ತನ ಹೆಸರನ್ನು ಬೇಡ್ತೇವೆ ತಂದೆಯೇ, ಆಮೇನ್.